ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದ ಬೆಲ್ ಐಕನ್ನ ಸಹ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋ ಬಂದು ಶಾಪಿಂಗ್ ವಿಡಿಯೋ. ಏನೇನು ಶಾಪಿಂಗ್ ಮಾಡಿದೆ ಏನು ಅಂತ ಸಹ ನಾನು ಕೊನೆಯಲ್ಲಿ ಶೇರ್ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದ್ದಂಗೆ ನಾವು ಸೀರೆ ಶಾಪಿಂಗ್ ಗ್ಯಾರಂಟಿ ಮಾಡಲೇಬೇಕು. ಇವತ್ತು ಸೀರೆ ಶಾಪಿಂಗ್ಗೆ ಹೋಗ್ತಾ ಇರುವಂಥದ್ದು. ಹೋಗೋಕ್ಕೂ ಮುಂಚೆ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕು. ಮಕ್ಕಳೆಲ್ಲ ಇರ್ತಾರೆ, ಮಕ್ಕಳಿಗೆಲ್ಲ ನೋಡಿ ಹೋಗ್ಬೇಕಲ್ವ. ಅದಕ್ಕೋಸ್ಕರ ಬೆಳಗ್ಗೆನೇ ಚಿರು ಸ್ಕೂಲ್ಗೆ ಹೋಗಿದ್ದ. ದಿಶು ಮನೆಯಲ್ಲೇ ಇದ್ದ. ದಿಶುನ ಸ್ಕೂಲಿಗೆ ಕಳಿಸಿದ, ಜ್ವರ ಇತ್ತಲ್ವ, ಅದಕ್ಕೋಸ್ಕರ ದಿಶುನೇನು ಕಾಲೇಜಿಗೆ ಕಳಿಸಿಲ್ಲ. ಸ್ವಲ್ಪ ಸುಸ್ತು ಅಂತ ಇದ್ದ, ಸರಿ ಮನೇಲಿ ರೆಸ್ಟ್ ಮಾಡು ಅಂತ ಹೇಳಿದ್ವಿ. ಮನೆಯಲ್ಲೇ ಇರ್ತಾನೆ ದಿಶು. ಚಿರು ಮಾತ್ರ ಸ್ಕೂಲ್ಗೆ ಹೋಗಿದ್ದಾನೆ. ಹೋಗೋಕ್ಕೂ ಮುಂಚೆ ಅಡುಗೆ ಮಾಡಿಕ್ಬಿಟ್ಟು ಹೋಗೋಣ ಅಂತ ಇಲ್ಲಿ ಪಪ್ಪು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಕೆಲಸ ಎಲ್ಲ ಮುಗಿಸ್ಕೊಬೇಕು. ಸಾಂಬಾರು ಮಾಡಿಕ್ಕೆ ರೈಸ್ ಮಾಡಿಕ್ಬಿಟ್ಟು ಮತ್ತು ಇರೋ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ರೆಡಿಯಾಗಿ ಹೋಗಬೇಕು. ಯಾವಾಗಲೂ ಅಷ್ಟೇ, ಹೆಂಗಸ್ರು ಮನೆಯಿಂದ ಆಚೆ ಹೋಗಬೇಕು ಅಂದರೆ ಅಷ್ಟೇ ಎಲ್ಲ ಕೆಲಸ ಮುಗಿಸ್ಕೊಂಡೇ ಹೋಗಬೇಕಾಗುತ್ತೆ. ಅರ್ಧಂಬರ್ಧ ಕೆಲಸ ಬಿಟ್ಟರೆ ಮತ್ತೆ ಬಂದು ಮಾಡೋಕ್ಕೆ ನಮಗೆ ಕಷ್ಟ ಅಲ್ವಾ. ಮುಗಿಸ್ಕೊಂಡು ಹೋಗ್ಬಿಟ್ರೆ ಮತ್ತೆ ಬರೋ ಅಷ್ಟರಲ್ಲಿ ಆರಾಮಾಗಿರುತ್ತೆ. ನಮ್ಮ ಕೆಲಸನ ನಾವು ಮುಂದುವರಿಸ್ಕೊಬೋದು. ಇಲ್ಲಾಂದರೆ ಮತ್ತೆ ಬಂದು ಅದು ಕ್ಲೀನ್ ಮಾಡು, ಇದು ಕ್ಲೀನ್ ಮಾಡು, ಅಡುಗೆ ಮಾಡು, ತಿನ್ನು ಅಂದರೆ ಕಷ್ಟ ಆಗೋದಿಲ್ಲ. ಅದು ಅಲ್ಲದೆ ನಾವು ಹೋಗೋಕ್ಕೂ ಮಧ್ಯಾಹ್ನದ ಮೇಲೆ ಹೊರಡೋವಂಥದ್ದು, ಅಂದರೆ 11-12 ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹೇಗಿದ್ದರೂ ಹೋದರೂ ಮತ್ತೆ ಬರೋದಕ್ಕೆ ನೈಟ್ ಆಗೋಗುತ್ತೆ. ಹೋಗೋಕ್ಕೆ ಬರೋದಕ್ಕೆ ಮತ್ತು ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಮತ್ತು ಊರಲ್ಲೆಲ್ಲ ಸ್ವಲ್ಪ ಕೆಲಸ ಆಯಿತು, ಅದನ್ನೆಲ್ಲ ನೋಡಿಕೊಂಡು ಹೋಗಿ ಬರೋ ಅಷ್ಟರಲ್ಲಿ ಖಂಡಿತ ನೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟೆಲ್ಲ ಮಾಡಿಕ್ಬಿಟ್ಟು ಹೋಗ್ತಾಯಿದ್ದೀನಿ. ನೈಟ್ ಬಂದಾಗ ಸ್ವಲ್ಪ ಹಿಂಸೆ ಇಲ್ದಿರ ಇರಲಿ ಅಂತ ಅಂದ್ಬಿಟ್ಟು. ಹಾಗೆ ಮಧ್ಯಾಹ್ನ ಬೇರೆ ಮಕ್ಳಿಗೂ ಊಟ ಬೇಕಾಗಿತ್ತು. ದಿಶುಗೆ ಬೇರೆ ಜ್ವರ ಇದೆ, ಆಚೆಯಿಂದ ಏನೂ ತಿನ್ನೋ ಹಂಗಿಲ್ಲ. ಸ್ವಲ್ಪ ಸುಸ್ತಲ್ಲಿರೋದ್ರಿಂದ ಮತ್ತು ಮನೆ ಊಟನೇ ಕೊಡಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದೇ ಸರಿ ಬೆಳಗ್ಗೆನೇ ಸಾಂಬಾರು ಮಾಡಿಬಿಡ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ನಿಗೆ ಬಂದುಬಿಟ್ಟು ಅವತ್ತು ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಮಾಡಿ ಚಿರುಗೆ ಕೊಟ್ಟು ಕಳಿಸಿದ್ದೆ. ಸದ್ಯ ಮಧ್ಯಾಹ್ನಕ್ಕೆ ಪಪ್ಪು ಸಾಂಬಾರು ರೈಸ್ ಮಾಡಿರ್ತೀನಿ. ಮತ್ತು ಮಧ್ಯಾಹ್ನಕ್ಕೆ ನೈಟಿಗೆ ಅದೇ ಸಾಂಬಾರು ಇರುತ್ತೆ, ಅದಕ್ಕೆ ರೈಸ್ ಏನಾದರೂ ಮಾಡ್ಕೊಂಡ್ರೆ ಮಾಡ್ಕೋತಾರೆ. ನಮಗೂ ಅಷ್ಟೇ ರೈಸ್ ಮಾಡಿಕ್ಕೆ ಅಂದರೆ ಮಾಡಿಕ್ತಾರೆ ಮಕ್ಕಳು, ಅದೇನಿಲ್ಲ. ದಿಶು ಮಾಡಿಕ್ತಾನೆ ರೈಸ್ನೆಲ್ಲನೂ. ನೈಟಿಗೆ ಏನಾದರೂ ಬೇಕು ಇಕ್ಕು ಅಂದರೆ ಅವ್ನು ದಿಶು ಇಕ್ತಾನೆ. ಅದಕ್ಕೋಸ್ಕರ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಹಬ್ಬ ಬೇರೆ ಬರ್ತಾಯಿದೆ, ಕ್ಲೀನಿಂಗ್ ಎಲ್ಲ ಶುರುವಾಗಿದೆ. ಆ್ಯಕ್ಚುಲಿ ನಂದು ಸಹ ಮ್ಯಾಕ್ಸಿಮಮ್ ಇವಾಗ ಕೆಲಸ ಮುಗಿತಾ ಬಂದಿದೆ. ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ. ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಎಲ್ಲರೂ ಅಷ್ಟೇ ಅಲ್ವ, ಈ ಶ್ರಾವಣ ಮಾಸ ಬಂತು ಅಂದ್ರೆ ಹಾಗೆಯೇ ಎಲ್ಲ ಕ್ಲೀನಿಂಗು ಎಲ್ಲ ಶುರು ಮಾಡ್ಕೊಂಡಿರ್ತೀವಿ. ಅಲ್ಲಿ ಕ್ಲೀನಿಂಗು ಇಲ್ಲಿ ಕ್ಲೀನಿಂಗು ಅಂತ ಎಷ್ಟೇ ಕ್ಲೀನ್ ಮಾಡಿದ್ರು, ಎಷ್ಟೇ ಕ್ಲೀನ್ ಆಗಿದ್ರು ಮತ್ತೆ ಒಂದು ಸರಿ ಕ್ಲೀನ್ ಮಾಡಿದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ, ಇಲ್ಲಾಂದರೆ ಅನಿಸೋದಿಲ್ಲ. ಅದು ಅಲ್ಲದೆ ಬೇರೆ ಇವಾಗ ನಾನ್ ವೆಜ್ ಎಲ್ಲ ಇನ್ನು ಸ್ಟಾಪ್ ಆಯಿತು, ಇನ್ನೇನು ಮಾಡೋ ಹಂಗಿಲ್ಲ. ನಾನ್ ವೆಜ್ ಎಲ್ಲ ನಿಲ್ಲಿಸಿದ ಮೇಲೆ ನಾವು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನ್ ವೆಜ್ ಎಲ್ಲ ಮುಗೀತು, ಇನ್ನೇನು ನಾನ್ ವೆಜ್ ಏನು ಮಾಡೋ ಥರ ಇಲ್ಲ. ಅದಕ್ಕೋಸ್ಕರ ಮನೇನ ಕ್ಲೀನಿಂಗ್ನ ಶುರು ಮಾಡ್ಕೊಂಡಿದ್ದೀನಿ. ಮೈನ್ ಕಿಚನ್ ಅನ್ನೋದೇ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಳುವಂಥದ್ದು. ಯಾಕಂದರೆ ಕಿಚನಲ್ಲೇ ಸ್ವಲ್ಪ ನಾವು ತುಂಬ ಕೆಲಸ ಮಾಡ್ತಾಯಿರ್ತೀವಿ, ಅಲ್ಲೇ ಸ್ವಲ್ಪ ಗಲೀಜಾಗುವಂಥದ್ದೆಲ್ಲನೂ. ಅದಕ್ಕೋಸ್ಕರ ಕಿಚನ್ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊತಾ ಇದೆ. 1-2 3 ದಿನ ಗ್ಯಾರಂಟಿ ತಗೊಳುತ್ತೆ ಕಿಚನ್ ಕೆಲಸ. ಅಷ್ಟರೇ ಕಿಚನ್ ಒಂದು ಮುಗಿದ್ಬಿಟ್ರೆ ಮಿಕ್ಕಿದ್ದೆಲ್ಲ ಮುಗ್ದು ಹೋದಂಗೆ. ಇವಾಗ ಸದ್ಯಕ್ಕೆ ಕಿಚನ್ ಕ್ಲೀನಿಂಗ್ ಕೆಲಸ ನಂದು ಸಹ ನಡೀತಾ ಇದೆ ಇವಾಗ ಮನೆಯಲ್ಲಿ. 1-2 ಡೇಸ್ ಆಯಿತು. ಇವಾಗ ಕಂಪ್ಲೀಟ್ ಫೈನಲ್ ಸ್ಟೇಜಲ್ಲಿದೆ. ಇನ್ನು ಇವತ್ತಿಗೆಲ್ಲ ಮುಗ್ದೋಗ್ಬೋದು ಅಂತ ಅನಿಸುತ್ತೆ. ಅದಾದಮೇಲೆ ಇವಾಗ ಅಡುಗೆ ಎಲ್ಲ ಮಾಡಿದ್ದಾಯಿತು. ನೆಕ್ಸ್ಟ್ ಎಲ್ಲ ಪಾತ್ರೆ ಎಲ್ಲ ಇತ್ತಲ್ವ, ಅದೆಲ್ಲ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಹೋಗ್ತೀನಿ. ಮತ್ತೆ ಬರೋ ಅಷ್ಟರಲ್ಲಿ ಮತ್ತೆ ನಂಗೆ ಪಾತ್ರೆ ತುಂಬ್ಕೊಂಡಿರುತ್ತೆ. ಯಾಕಂದರೆ ಮತ್ತೆ ಲಂಚ್ ಬಾಕ್ಸು ಮತ್ತು ಅವ್ರು ಮಧ್ಯಾಹ್ನ ಊಟ ಮಾಡಿರೋದು ಅದು ಇದು ಮತ್ತೆ ತುಂಬಿಸಿರ್ತಾರೆ. ಇನ್ನು ಇದನ್ನು ಹಾಗೆ ಬಿಟ್ಬಿಟ್ಟು ಹೋದರೆ ಮತ್ತೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅಷ್ಟೊಂದು ನಿಂತ್ಕೊಂಡು ತೊಳೆಯೋಕ್ಕಾಗೋದಿಲ್ಲ. ಯಾಕಂದರೆ ಆಚೆ ತಿರುಗಾಡ್ಕೊಂಡು ಬರೋಷ್ಟರಲ್ಲಿ ಸಾಕಾಗೋಗಿರುತ್ತೆ. ಮತ್ತೆ ಬಂದು ಮನೇಲಿ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಟಯರ್ಡ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಬೆಳಗಿನ ಕೆಲಸ ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಮತ್ತೆ ಸ್ನಾನ ಮಾಡಿಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗುವಂಥದ್ದು. ಒಂದು ಹತ್ರ 11-12 ಹಾಗೆ ಬಿಡಬೇಕು. ಬಿಟ್ಟರೆ ನಾವು ಊರಿಗೆ ಹೋಗ್ಬಿಟ್ಟು ಮತ್ತು ಊರಿಂದ ಮತ್ತೆ ನೆಕ್ಸ್ಟ್ ನಾವು ಚಿಂತಾಮಣಿ ಹತ್ರ ಹೋಗುವಂಥದ್ದು. ನನಗೆ ಅದೇನೋ ಗೊತ್ತಿಲ್ಲ, ಅಲ್ಲೇ ತರಬೇಕು ಸೀರೆ ಎಲ್ಲ. ಅಲ್ಲಿ ಸೆಟ್ ಆಗಿಬಿಟ್ಟಿದೆ, ಮತ್ತು ಅಲ್ಲಿ ಬಿಡೋದಕ್ಕೆ ಮನಸ್ಸು ಒಪ್ತಾಯಿಲ್ಲ. ಅದಕ್ಕೋಸ್ಕರ ಅಲ್ಲೇ ಹೋಗಿ ಸೀರೆ ತೊಗೊಂಡು ಬರುವಂಥದ್ದು ನಾನು. ಅದಕ್ಕೋಸ್ಕರ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಜರ್ನಿನೇ 1-2 ಅವರ್ ತೊಗೊಳುತ್ತೆ ನನಗೆ. ಇಲ್ಲಿಂದ ಚಿಕ್ಕಬಳ್ಳಾಪುರ 1.5 ಅವರ್ ಆಗುತ್ತೆ, ಮತ್ತು ಅಲ್ಲಿಂದ 1.5 ಅವರ್ ಆಗುತ್ತೆ. 2-3 ಅವರ್ ಜರ್ನಿನೇ ಆಗಿಬಿಡುತ್ತೆ. ಆ ಟಯರ್ಡ್ನೆಸ್ಸಲ್ಲಿ ಮತ್ತೆ ಬಂದು ಮನೇಲಿ ಕೆಲಸ ಮಾಡೋಕ್ಕೆ ಕಷ್ಟ. ಅದಕ್ಕೋಸ್ಕರ ಮನೆಯಲ್ಲೇ ಪೂರ್ತಿ ಕೆಲಸ ಮುಗಿಸ್ಕೊಂಡ್ಬಿಡ್ತಾಯಿದ್ದೀನಿ. ಅಡುಗೆ ಕೆಲಸ, ಪಾತ್ರೆ ಕೆಲಸ, ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಹೋಗುವಂಥದ್ದು. ನಾನು ಇಷ್ಟು ದಿನ ಏನು ತರೋಕ್ಕೆ ಹೋಗಲಿಲ್ಲ. ಯಾಕಂದರೆ ಫಸ್ಟೇ ತಂದಿಕ್ಕೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹತ್ರ ಬಂದಾಗ ತರೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಕೊನೆಗೆ ನಾವು ಫೈನಲಾಗಿ ಇನ್ನೇನು 15 ಡೇಸ್ ಬ್ಯಾಲೆನ್ಸ್ ಇದೆ. ಆ 15 ಡೇಸಲ್ಲಿ ಇದೆಲ್ಲ ಕೆಲಸ ಮುಗಿಸ್ಕೊಬೇಕು. ಕ್ಲೀನಿಂಗ್ ಕೆಲಸ ಜೊತೆಗೆ ಶಾಪಿಂಗ್ ಕೆಲಸನೂ ಮುಗಿಸ್ಬೇಕು. ಅದಕ್ಕೋಸ್ಕರ ಬೇಗ ಮಾಡ್ಕೊಬೇಕು. ಫಸ್ಟು ಶಾಪಿಂಗ್ ಅಂತ ಮುಗಿಸ್ಕೊಂಬಿಟ್ರೆ ಮತ್ತು ಮನೆಯಲ್ಲಿ ಕ್ಲೀನಿಂಗ್ ಕೆಲಸ ಈಸಿಯಾಗಿ ಮಾಡ್ಬೋದು. ಅದಕ್ಕೋಸ್ಕರ ಫಸ್ಟ್ ಇವಾಗ ಹೋಗಿ ಬಂದುಬಿಡ್ತೀನಿ. ಹೋಗಿ ಬಂದಮೇಲೆ ಮತ್ತೆ ಕ್ಲೀನಿಂಗ್ ಅಂತ ಶುರು ಮಾಡಿಬಿಟ್ರೆ ಆಚೆ ಹೋಗೋಕ್ಕಾಗೋದಿಲ್ಲ.
ಇನ್ನು ಕೊನೆಯಲ್ಲಿ ನನಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳ್ಳೋವಂಥದ್ದು, ಕ್ಲೀನಿಂಗ್ ಎಲ್ಲ ಸ್ವಲ್ಪ ಅಡುಗೆಗಳು ಸಹ ನಾನು ಮಾಡ್ಕೊತೀನಿ. ಕೆಲವೊಂದು ನನಗೆ ಬರೋವಂಥ ಅಡುಗೆಗಳನ್ನ ಮಾಡಿಬಿಟ್ಟು ನಾನು ದೇವ್ರ ಹತ್ರ ಇಕ್ಕುವಂಥದ್ದು ನಾನು ಫಸ್ಟಿಂದ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗೆ ಮಾಡಬೇಕು. ಕ್ಲೀನಿಂಗ್ ಮಾಡೋಕ್ಕೆ 1 ವೀಕ್ ಬೇಕಂದರೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ 1 ವೀಕ್ ಬೇಕಾಗುತ್ತೆ. ಯಾಕಂದರೆ ಒಂದೇ ಸಮ ಒಬ್ಬಳೇ ಮಾಡಬೇಕು ಅಂದರೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತಲ್ವ, ಸ್ವಲ್ಪ ಸ್ವಲ್ಪ ಟೈಮ್ ತೊಗೊಂಡು ಮಾಡುವಂಥದ್ದು. ದಿನ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತೀನಿ, ಒಂದೇ ಸರಿ ಪ್ರೆಷರ್ ತೊಗೊಂಡು ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಈಗ ನಮಗೂ ಬಾಡಿ ಅಷ್ಟೊಂದು ಸಪೋರ್ಟ್ ಮಾಡೋದಿಲ್ಲ, ಯಾವಾಗಲೂ ಪ್ರೆಷರ್ ಟೆನ್ಷನ್ ತೊಗೊಂಡು ಅದು ತೊಗೊಂಡು ಮಾಡೋದಕ್ಕೆ. ಅದಕ್ಕೋಸ್ಕರ ಫಸ್ಟು ಶಾಪಿಂಗ್ ಮುಗಿಸ್ಕೊಬೇಕು ಅಂತ ಫಸ್ಟಿಗೆ ಇಲ್ಲಿ ಶಾಪಿಂಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಶಾಪಿಂಗ್ ಎಲ್ಲ ಮುಗಿದಿದೆ. ಇನ್ನು ಬಂದುಬಿಟ್ಟು ಹಬ್ಬಕ್ಕಿರುತ್ತೆ, ಅಂದರೆ ಹೂವು, ಹಣ್ಣು, ಇನ್ನು ಗಂಧಿಗೆ ಅಂಗಡಿ ಐಟಮು ಅದೆಲ್ಲ ನಾನು ಹಬ್ಬ ಹತ್ರ ಬಂದಾಗ ತೊಗೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ. ಮಿಕ್ಕಿದ್ದೇನೇ ಇರ್ಬೋದು, ಅಂದರೆ ಡೆಕೋರೇಷನ್ಗಿರ್ಬೋದು ಮತ್ತು ಅಮ್ಮನವ್ರಿಗೆ ಸೀರೆ ಅಂಥದ್ದೆಲ್ಲ ಇವಾಗ ತಂದು ರೆಡಿ ಮಾಡ್ಕೊಂಬಿಡ್ತೀನಿ. ಇಲ್ಲಿ ಕೊನೆಗೆ ಒಂದು ಕಡೆ ಸಾಂಬಾರು ರೆಡಿ ಆಯಿತು, ಒಂದು ಕಡೆ ಪಾತ್ರೆಗಳು ಸಹ ತೊಳೆದಿದ್ದಾಯಿತು. ಇನ್ನೇನಿದ್ರು ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರಬೇಕು. ಫ್ರೆಶ್ ಅಪ್ ಆಗಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬೆಳಗ್ಗೆಯಿಂದ ಎಲ್ಲ ಬ್ಯುಸಿಯಾಗಿತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಆಚೆ ಹೋಗಬೇಕು, ಅದೇ ಶಾಪಿಂಗ್ ಹೋಗಬೇಕು ಅಂದ್ಕೊತಾ ಇದ್ದೀನಿ. ಲಕ್ಷ್ಮೀ ಹಬ್ಬಕ್ಕೆ ಸೀರೆ ತೊಗೊಳೋದಕ್ಕೆ ಅದಕ್ಕೆ ರೆಡಿಯಾಗಿದ್ದೀನಿ. ಮತ್ತು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾನೆ. ದಿಶು ಇನ್ನೂ ಮನೇಲಿದ್ದಾನೆ. ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀನಿ ದಿಶುಗೆ, ಸ್ವಲ್ಪ ರೆಸ್ಟ್ ಮಾಡಲಿ, ಸ್ವಲ್ಪ ಜ್ವರ ಬಂದು ಇವಾಗ ತಾನು ನಿಂತಿದೆಯಲ್ವ, ಸ್ವಲ್ಪ ರೆಸ್ಟ್ ಬೇಕು ಅಂತ. ನಾವು ಮಾತ್ರ ಹೊರಡ್ತಾ ಇದ್ದೀವಿ. ಇವಾಗ ಹೋಗಬೇಕು, ಬರೋಕ್ಕೆ ನೈಟ್ ಆಗ್ಬೋದು, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಅದಕ್ಕೆ ನಾನು ಚಿಂತಾಮಣಿಯಲ್ಲೇ ಸೀರೆ ತರೋದ್ರಿಂದ ಅಲ್ಲಿಗೆ ಹೋಗಿ ತೊಗೊಂಬರೋಣ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಹೊರಡಬೇಕು. ಆಲ್ರೆಡಿ ಒಂದು 11 ಆಗಿರ್ಬೋದು. ಇವಾಗ ಹೋದ್ವಿ ಮತ್ತು ಬರೋಕ್ಕೆ ನೈಟ್ ಆಗುತ್ತೆ. ಯಾಕಂದರೆ 60 to 65 ಕಿಲೋಮೀಟರ್ಸ್ ಆಗುತ್ತಲ್ಲ ಹೋಗಿ ಬರೋದಕ್ಕೆ. ಜೊತೆಗೆ ನಾನು ಊರಿಗೂ ಸಹ ಹೋಗಬೇಕು. ಊರಲ್ಲಿ ಸ್ವಲ್ಪ ಕೆಲಸ ಇದೆ, ಊರಲ್ಲಿ ಆ ಕೆಲಸ ಮುಗಿಸ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಎಲ್ಲ ಕೆಲಸ ಅದಕ್ಕೋಸ್ಕರ ಹೊರಡ್ತಾ ಇದ್ದೀನಿ. ಹೊರಡೋಕ್ಕೂ ಮುಂಚೆ ಅಡುಗೆ ಎಲ್ಲ ರೆಡಿ ಮಾಡಿದ್ದೀನಿ. ಇವತ್ತು ಅಡುಗೆ ಬಂದುಬಿಟ್ಟು ಪಪ್ಪು ಸಾರು ಮತ್ತು ರೈಸ್ ಮಾಡಿದ್ದೀನಿ. ಯಾಕಂದರೆ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಬೇಕಾಗುತ್ತಲ್ವ, ಇನ್ನೇನು ಆಚೆ ತಂದು ತಿನ್ನೋಕ್ಕಾಗೋದಿಲ್ಲ. ದಿಶುಗೆ ಬೇರೆ ಹುಷಾರಿಲ್ವಲ್ಲ, ಆಚೆ ಫುಡ್ಡೆಲ್ಲ ಏನೂ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅಡುಗೆ ಸಹ ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ಅದಕ್ಕೆ ಹಂಗೇ ಅಡುಗೆನೂ ಸಹ ಮಾಡಿಟ್ಬಿಟ್ಟೆ, ಮಧ್ಯಾಹ್ನಕ್ಕೆ ಆಗಲಿ ಅಂತ. ಸಾಂಬಾರಿದ್ರೆ ನೈಟಿಗೆ ಬಂದು ರೈಸ್ ಏನಾದರೂ ಮಾಡ್ಕೊಂಡು ನಮಗೂ ಈಸಿ ಆಗುತ್ತಲ್ವ, ಅದಕ್ಕೋಸ್ಕರ ಮಾಡಿದ್ದೆ. ಬೇಗ ಆಗುತ್ತೆ ಅಂತ ಅದನ್ನ ಮಾಡಿದೆ. ಲೇಟ್ ಆದರೆ ತುಂಬ ಲೇಟ್ ಆಗಿಬಿಡುತ್ತೆ. ಸರ್ ಮಾಡ್ಕೊಂಡಿದ್ರೆ ಆಚೆ ಹೋಗಬೇಕು ಅಂತ ಹೇಳಿದಾಗ ಸ್ವಲ್ಪ ಬೇಗ ಆಗುವಂಥ ಸಾಂಬಾರು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ರೈಸ್ ಸಹ ಮಾಡಿ ಇಕ್ಕಿದ್ದೀನಿ, ತಿನ್ಕೊಳ್ಳಿ ಅಂತ. ಸ್ವಲ್ಪ ಎಲ್ಲ ಅಡುಗೆನೂ ಆಯಿತು, ನಂದು ಸಹ ರೆಡಿ ಆಗಿದೆ. ಇನ್ನು ಹೊರಡಬೇಕು. ಇವಾಗ ಹೊರಟು ಬರೋದು ಈವ್ನಿಂಗ್ ಆಗುತ್ತೆ ಖಂಡಿತ. ನೋಡೋಣ ಯಾವ ರೀತಿ ಹೋಗ್ತೀನಿ, ಏನು ಶಾಪಿಂಗ್ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಮುಂದೆ ಬಂದು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಸಿಗ್ತೀನಿ. ಫೈನಲಾಗಿ ಇವಾಗ ಹೊರಡ್ತಾ ಇದ್ವಿ. ಇವಾಗ ಆ್ಯಕ್ಚುಲಿ 11:30 ಆಗಿಬಿಟ್ಟಿದೆ. ಇನ್ನು ಇಲ್ಲಿಂದ ನಾವು ಚಿಕ್ಕಬಳ್ಳಾಪುರ ಹೋಗೋ ಅಷ್ಟರಲ್ಲಿ 1 o'clock ಆಗುತ್ತೆ. ಮತ್ತು ಅಲ್ಲೋಗಿ ಊಟ ಎಲ್ಲ ಮಾಡಿಕೊಂಡು ಮತ್ತು ನಾವು ನೆಕ್ಸ್ಟು ಸೀರೆ ತರೋಕ್ಕೆ ಹೋಗೋಣ ಅಂತ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಯಾವಾಗಲೂ ಅಷ್ಟೇ ಈ ಲಕ್ಷ್ಮೀ ಹಬ್ಬ ಬಂತು ಅಂದರೆ ಸ್ವಲ್ಪ ಟೆನ್ಷನ್ ಆಗೇ ಇರುತ್ತೆ. ಮನೆ ಕೆಲಸ ಇರ್ಬೋದು, ಶಾಪಿಂಗ್ ಕೆಲಸ ಇರ್ಬೋದು, ಎಲ್ಲನೂ ಅಷ್ಟೇ ಒಂಥರ ಗಡಿಬಿಡಿಯಾಗೇ ಇರ್ತೀವಿ. ಎಷ್ಟು ಟೈಮ್ ಇದ್ದರೂ ಸಾಕಾಗೋದಿಲ್ಲ ಹೆಣ್ಮಕ್ಳಿಗೆ ಈ ಲಕ್ಷ್ಮೀ ಹಬ್ಬ ಬಂದರೆ ಅಂತೂ. ನನಗಂತೂ ಅದೊಂಥರ ಏನೋ ಒಂಥರ ಫಸ್ಟಿಂದ ತುಂಬಾ ಇಷ್ಟ ಬಿದ್ದು ಮಾಡ್ತೀನಿ ಲಕ್ಷ್ಮೀ ಹಬ್ಬನ. ನಾನು ಮದುವೆ ಆದಾಗಿಂದ ನಾನು ಲಕ್ಷ್ಮೀ ಹಬ್ಬ ಮಾಡ್ತಾ ಇರುವಂಥದ್ದು. ಸೆಂಟ್ರಲ್ಲಿ ಒಂದು 2-3 ಸರಿ ಮಿಸ್ ಆಗಿದೆ. ಮಾಡಬಾರ್ದು ಅನ್ನೋ ಟೈಮಲ್ಲಿ ಮಾತ್ರ ಬಿಟ್ಟಿದ್ದೀನಿ ಅಷ್ಟೇ, ಬೇರೆ ಟೈಮಲ್ಲೆಲ್ಲ ಮಾಡ್ತಾಯಿದ್ದೀನಿ. ಈ ರೋಡಲ್ಲಿ ಹೋಗ್ತಾರೆ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಆ ಕಡೆ ಈ ಕಡೆ ಮರಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಯಾವಾಗಲೂ ಅಷ್ಟೇ ಈ ರೋಡ್ ಮಾತ್ರ ಇದೇ ರೀತಿ ಪ್ಲೆಸೆಂಟಾಗಿರುತ್ತೆ. ಬೇರೆ ಯಾವ ರೋಡಲ್ಲಾದ್ರೂ ವೆಹಿಕಲ್ಸ್ ಇರುತ್ತೆ, ಇಲ್ಲ ಏನಾದರೂ ಡಿಸ್ಟರ್ಬೆನ್ಸ್ ಇರುತ್ತೆ. ಇಲ್ಲಿ ಮಾತ್ರ ಗಿಡ ಮರ ಪೂರ್ತಿ ಆ ಕಡೆ ರೋಡ್ಗೆ ಈ ಕಡೆ ರೋಡ್ಗೆ ಪೂರ್ತಿ ಗಿಡ ಮರ ಇರುತ್ತೆ. ತುಂಬಾ ಕೂಲಾಗಿರುತ್ತೆ ನೋಡೋದಕ್ಕೆ. ಅದಕ್ಕೆ ಇದನ್ನ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಮೋಡ ಸಹ ಮುಚ್ಕೊಂಡಿದೆ, ಮಳೆ ಬರೋ ರೀತಿಯೇ ಇತ್ತು. ಬಟ್ ಆದರೆ ನಾವು ಹೋಗಿ ಬರೋವರೆಗೂ ಯಾವ ಮಳೆನೂ ಬರಲಿಲ್ಲ. ಹೋಗಿ ಬರೋವಾಗ ತುಂಬ ಮಳೆ ಬಿತ್ತು. ಬಟ್ ಹೋಗೋವರೆಗೂ ಹೋಗಿ ಶಾಪಿಂಗ್ ಎಲ್ಲ ಮುಗಿಸೋವರೆಗೂ ನಮ್ಗೆ ಯಾವುದೇ ರೀತಿಯಾಗಿ ಮಳೆ ಬಂದರೆ ನಮ್ಗೆ ಡಿಸ್ಟರ್ಬ್ ಅಂತೂ ಆಗಲಿಲ್ಲ. ಈ ಮಳೆ ಬಿದ್ದರೆ ನಂಗೆ ಜರ್ನಿ ಮಾಡೋಕ್ಕೂ ಇಷ್ಟ ಆಗೋಲ್ಲ. ಅದೇನೋ ಗೊತ್ತಿಲ್ಲ, ನಂಗೆ ಮಳೆ ಬಿದ್ದರೆ ಜರ್ನಿ ಮಾಡಬೇಕು ಅಂದರೆ ಹಿಂಸೆ ಆಗ್ತಾ ಇರುತ್ತೆ. ಫೈನಲಾಗಿ ಇವಾಗ ಊರಿಗೆ ಅಂದರೆ ಅಮ್ಮ ಮನೆಗೆ ಹೋಗಿ ಮತ್ತು ಅಲ್ಲಿಂದ ಇವಾಗ ನಾವು ಸೀರೆ ತರೋಕ್ಕೆ ಹೊರಟಿದ್ದೀವಿ. ಫೈನಲಾಗಿ ಬಂದು ಸೇರಿದ್ದೀವಿ. ಅಂದರೆ ಚಿಂತಾಮಣಿ ಹತ್ರ ತಿಮ್ಸಂದ್ರ ಅಂತ ಊರದು. ಇಲ್ಲೆಲ್ಲ ತುಂಬಾ ರೇಷ್ಮೆ ಸೀರೆ ಅಂಗಡಿಗಳಿದೆ. ಎಲ್ಲ ತುಂಬ ಮದುವೆಗಳಿಗೆ ಮುಂಜುಗಳಿಗೆಲ್ಲ ಬಂದು ತೊಗೋತಾರೆ. ಬಟ್ ನಾವಿಲ್ಲಿ ಒಂದು ಅನುಶ್ರೀ ಸಿಲ್ಕ್ಸ್ ಅಂತ ಫಸ್ಟಿಂದ ನಾನು ಸುಮಾರು ಒಂದು 6-7 ವರ್ಷದಿಂದ ಇಲ್ಲೇ ತೊಗೊತಾ ಇರುವಂಥದ್ದು. ಏನು ಬೇಕು ಅಂದರೆ ಅಲ್ಲೇ ಹೋಗಿ ತೊಗೊಂಡು ಬರ್ತೀನಿ.
ನಾನು ಫಸ್ಟು ಶುರು ಮಾಡಿದ್ದು ನನ್ನ ತಮ್ಮನ ಮದುವೆಯಲ್ಲಿ ಇಲ್ಲಿ ಸೀರೆ ತೊಗೊಳಕ್ಕೆ ಶುರು ಮಾಡಿದೆ. ನನಗೆ ಆವಾಗಿಂದ ಇಷ್ಟ ಆಯಿತು. ಆವಾಗಿಂದ ನಾನು ಇಲ್ಲೇ ತೊಗೊತೀನಿ. ನನಗೆ ಅದೇನೋ ಗೊತ್ತಿಲ್ಲ, ಒಂದು ಹತ್ರ ಇಷ್ಟ ಆಗಿಬಿಟ್ರೆ ಮತ್ತೆ ಬೇರೆ ಎಲ್ಲೂ ಹೋಗೋದಕ್ಕೂ ನನಗೆ ಮನಸ್ಸು ಒಪ್ಪೋದಿಲ್ಲ, ಅಲ್ಲೇ ಹೋಗಿ ತೊಗೋಬೇಕು ಅಂತ. ಸ್ವಲ್ಪ ಚೆನ್ನಾಗಿರುತ್ತೆ ಸ್ಯಾರೀಸು ಅಷ್ಟೇ, ಸಿಲ್ಕ್ ಸ್ಯಾರೀಸ್ ಅಂದರೆ ಒಂಥರ ಕೆಲವೊಂದು ಸಿಲ್ಕ್ ಇಷ್ಟ ಆಗೋಲ್ಲ, ಕೆಲವೊಂದು ಸಿಲ್ಕ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರಬೇಕು ಅಂತ ಅನ್ಕೋತೀನಿ. ಸ್ವಲ್ಪ ಚೆನ್ನಾಗಿರುವಂಥದ್ದು ತೊಗೊತೀನಿ. ಯಾಕಂದರೆ ತೊಗೊಂಡ್ಮೇಲೆ ಮತ್ತೆ ಹಾಕ್ಕೋಬೇಕು, ತೊಗೊಂಡು ಸುಮ್ಮನೆ ಎತ್ತಿಕೋವಂಥದ್ದು ನನಗೆ ಇಷ್ಟ ಆಗೋದಿಲ್ಲ. ತೊಗೊಂಡ್ಮೇಲೆ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು ಸೀರೆಗಳನ್ನ ಮಾತ್ರ. ನನಗೆ ಇಲ್ಲಿ ತುಂಬಾ ಇಷ್ಟ ಆಗಿದೆ, ಅದಕ್ಕೆ ಆವಾಗಿಂದ ನಾವು ಇಲ್ಲೇ ತೊಗೊತೀವಿ. ನಮ್ಮ ಗೃಹ ಪ್ರವೇಶಕ್ಕಾಗಲಿ ಇಲ್ಲೇ ತೊಗೊಂಡ್ರು ಅಂಥದ್ದು. ಮತ್ತು ನನ್ನ ತಮ್ಮನ ಮದುವೆಯಲ್ಲಿ ಇಲ್ಲೇ ತೊಗೊಂಡ್ರು ಅಂಥದ್ದು. ಮತ್ತು ಆವಾಗಿಂದ ಲಕ್ಷ್ಮೀ ಹಬ್ಬಕ್ಕೆ ತೊಗೋಬೇಕು ಅಂದ್ರೆ ಇಲ್ಲೇ ಹೋಗಿ ತೊಗೋತೀನಿ. ನನಗೆ ಯಾವಾಗ ಸಿಲ್ಕ್ ಸ್ಯಾರೀಸ್ ಬೇಕು ಅಂದ್ರೆ ನಾನು ಇಲ್ಲೇ ಹೋಗಿ ತೊಗೋತೀನಿ. ನನಗೆ ತುಂಬಾ ಇಷ್ಟ ಆಗಿದೆ, ಅದಕ್ಕೋಸ್ಕರ. ಅವರು ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ, ಸ್ವಲ್ಪ ಚೆನ್ನಾಗಿ ಪರಿಚಯ ಆಗಿಬಿಟ್ಟಿದ್ದಾರೆ, ಆವಾಗಿಂದ ಹೋಗ್ತಾ ಇರ್ತೀವಲ್ವ ಅದಕ್ಕೋಸ್ಕರ. ಇಲ್ಲ ಅಮ್ಮನೂ ಸಹ ಹೋಗ್ತಾ ಇರುತ್ತೆ, ಅಮ್ಮ ಫ್ರೆಂಡ್ಸ್ಗೆ ಯಾರಾದ್ರು ಬೇಕು ಅಂದ್ರೆ ಸಹ ಕರ್ಕೊಂಡೋಗಿ ಅಲ್ಲೇ ಕೊಡಿಸುವಂಥದ್ದು. ಆವಾಗ ನಮಗೆ ಚೆನ್ನಾಗಿ ರೂಢಿ ಆಗಿಬಿಟ್ಟಿದ್ದಾರೆ. ನಮ್ಮ ಕಲೆಕ್ಷನ್ಸ್ ಅಷ್ಟೇ ಚೆನ್ನಾಗಿ ಸಿಗುತ್ತೆ, ಒಂದು ಒಳ್ಳೆ ವೆರೈಟೀಸ್ ಸಿಗುತ್ತೆ, ಕಡಿಮೆ ರೇಟಿಂದ ಹಿಡಿದು ತುಂಬ ಕಾಸ್ಟ್ಲಿವರೆಗೂ ಸಿಗುವಂಥದ್ದು. ಇದೇ ಸೀರೆಗಳನ್ನ ನಾವು ಶೋರೂಮಲ್ಲಿ ತೊಗೊಂಡ್ರೆ ಇನ್ನೂ ಜಾಸ್ತಿ ದುಡ್ಡು ಕೊಟ್ಟೆ ತೊಗೊಂಡಿರ್ತೀವಿ ಇಲ್ಲಿ ಬೆಂಗಳೂರಲ್ಲೆಲ್ಲನೂ. ಅಲ್ಲಾದರೆ ಸ್ವಲ್ಪ ರೀಸ್ನೇಬಲ್ ಪ್ರೈಸ್ಗೆ ನಾವು ಮಾತಾಡಿ ತೊಗೋಬೋದು. ಅದಕ್ಕೋಸ್ಕರ ನಾವು ಅಲ್ಲೇ ಹೋಗಿ ತರುವಂಥದ್ದು. ಹೆಂಗೂ ಹೋದಾಗೆಲ್ಲ 1-2 ಸ್ಯಾರಿ ಅಂತೂ ಗ್ಯಾರಂಟಿ ತೊಗೋತೀನಿ. ಇವಾಗ ನೋಡ್ದಂಗೆ ಈ ಸರಿನೂ ಅಷ್ಟೇ ಲಕ್ಷ್ಮೀ ಹಬ್ಬಕ್ಕೆ 2 ಸೀರೆ ತೊಗೊಂಡು ಬಂದೆ. ಮತ್ತು ಅಮ್ಮನೂ ತೊಗೋತಾರೆ. ಇನ್ನು ಏನಾರ ಬೇಕು ಅಂದಾಗ ಹಂಗೆ ತೊಗೊಂಡು ಬಂದು ಅಮ್ಮ ಸಹ ಯಾರಿಗಾರ ಬೇಕು ಅಂತ ತಂದು ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಅಲ್ಲೇ ಹೋಗಿ ತರುವಂಥದ್ದು. ಫೈನಲಿ ಎಲ್ಲ ಸೆಲೆಕ್ಷನ್ಸ್ ಅಂತೂ ಮುಗಿದಿದೆ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ, ಯಾಕಂದರೆ ತುಂಬ ಮೋಡ ಮುಚ್ಕೊಂಡಿದೆ, ಮಳೆ ಬೇರೆ ಬರೋ ರೀತಿಯಾಗಿದೆ, ಈವ್ನಿಂಗ್ ಆಗೋಗಿತ್ತು. ಸರಿ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬಿಲ್ಲಿಂಗ್ ಆಗ್ತಾಯಿತ್ತು, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಹಾಗೆ ಅದನ್ನು ವೀಡಿಯೋನ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಲ್ಲ ಥರ ಸೀರೆಗಳು ಇಟ್ಕೊಂಡಿದ್ದಾರೆ. ಕಡಿಮೆ ರೇಟಿಂದ ಹಿಡಿದು ಹೈ ರೇಂಜ್ವರೆಗೂ ಸೀರೆಗಳಿದೆ, ತುಂಬಾ ಸೀರೆಗಳಿದೆ. ತುಂಬ ಕಾಸ್ಟ್ಲಿ ಸ್ಯಾರೀಸು ಇದ್ದಾವೆ, ಬಟ್ ಅಷ್ಟೆಲ್ಲ ತೊಗೊಳಕ್ಕಾಗೋದಿಲ್ಲ. ನಮ್ಮ ಬಜೆಟಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ತೊಗೊತೀನಿ. ಬಟ್ ನನಗೇನಪ್ಪ ಅಂದರೆ ಈ ಬಜೆಟಲ್ಲೇ ಆಗಲಿ ಸ್ವಲ್ಪ ಸಿಲ್ಕ್ ಸ್ಯಾರಿ ಥರ ಇರಬೇಕು ನನಗೆ. ಮಾಮೂಲಿ ಸೀರೆ ಥರ ಬಾರ್ಡ್ ಸೀರೆ ಥರ ನನಗೆ ಉಡೋಕ್ಕಾಗಲ್ಲ, ನಾನು ಉಡೋದಿಲ್ಲ. ಯಾಕಂದ್ರೆ ನಾವೇನು ರೆಗ್ಯುಲರಾಗಿ ಉಡೋದಿಲ್ಲ ಸೀರೆಗಳಲ್ವ, ಯಾವಾಗೋ ಒಂದ್ಸರಿ ಉಡೋ ಸೀರೆನ ನೀಟಾಗಿ ಉಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನೇನಿಲ್ಲ, ನೋಡ್ಬೋದು ಎಷ್ಟು ಸೀರೆ ತೆಗ್ಸಿದ್ದೀವಿ ಅಂತ. ಎಲ್ಲ ಸೀರೆಗಳನ್ನ ತೆಗ್ಸಿ ಕೊನೆಗೆ 2 ತೊಗೊಂಡೆ. ಅಮ್ಮ ಸಹ 1-2 ಸೀರೆ ತೊಗೊಂಡು, ಒಂದು 3-4 ಸೀರೆ ಅಷ್ಟು ಅಮ್ಮನೂ ತೊಗೊಂಡ್ರು, ಇನ್ನೇನಕ್ಕೋ ಬೇಕು ಅಂದ್ಬಿಟ್ಟು. ಫೈನಲಾಗಿ ಎಲ್ಲ ಸೆಲೆಕ್ಷನ್ಸ್ ಮಾಡ್ಕೊಂಡಿದ್ದೀವಿ. ಒಂಥರ ಚೆನ್ನಾಗಿರುತ್ತೆ ಸೀರೆ. ನನಗೊಂಥರ ನೋಡ್ತಾ ಇದ್ದರೆ ಸೀರೆನ ಆ ಸೀರೆ ಚೆನ್ನಾಗಿದೆ, ಈ ಸೀರೆ ಈ ಕಲರ್ ಆ ಕಲರ್ ಅಂತ ಹೋಗುತ್ತೆ. ಅಷ್ಟೊಂದು ಕಲೆಕ್ಷನ್ಸ್ ಸಿಕ್ಕಿದ್ದಾರೆ ಅವರು. ನನಗೆ ತುಂಬಾ ಖುಷಿ ಆಯ್ತು ಈ ಸರಿ ಕಲೆಕ್ಷನ್ಸ್ ನೋಡಿಬಿಟ್ಟು. ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಎಲ್ಲ ಆಗಿದೆ, ಇನ್ನು ಹೊರಡಬೇಕು. ಬಟ್ ಮೋಡ ನೋಡ್ರಿ ಹೆಂಗೆ ಮುಚ್ಕೊಂಡಿದೆ ಅಂದರೆ, ಎಷ್ಟು ಮಳೆ ಬರೋ ಥರ ಹಂಗೆ ಮುಚ್ಕೊಂಡಿದೆ. ಈ ಬೆಟ್ಟದ ಹತ್ರ ಮಾತ್ರ ಇದ್ದಿದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಅದನ್ನ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ. ನೋಡೋಕ್ಕೆ ಒಂಥರ ತಂಪಾಗಿತ್ತು ವಾತಾವರಣ. ನಾವು ಚಿಂತಾಮಣಿ ಬಿಟ್ಟು ಚಿಕ್ಕಬಳ್ಳಾಪುರ ಬರೋವರೆಗೂ ಮಳೆ ಬರಲಿಲ್ಲ. ಚಿಂತಾಮಣಿ ಬಿಟ್ಟಾಗಿದ ತಕ್ಷಣ ಮಳೆ ಶುರುವಾಯಿತು. ತುಂಬಾ ಜೋರಾಗಿ ಬಿತ್ತು, ತುಂಬ ಜೋರಾಗಿ ಬಿತ್ತು. ಅಲ್ಲಿ ಗಾಡಿ ಸಹ ಹೋಗೋಕ್ಕಾಗಲ್ಲ, ಅಷ್ಟು ಜೋರಾಗಿ ಬಿತ್ತು. ಅಷ್ಟು ಮೋಡ ಸಹ ಮುಚ್ಕೊಂಡಿತ್ತು. ಒಂಥರ ಚೆನ್ನಾಗಂತ ಅನ್ನಿಸ್ತು. ಕೊನೆಗೆ ಅಲ್ಲಿ ಬಂದು ಮತ್ತು ಅಮ್ಮವ್ರನ್ನ ಡ್ರಾಪ್ ಮಾಡಿ ನಾವು ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ 11 o'clock ಆಗೋಗಿತ್ತು. ಮತ್ತು ಆವತ್ತು ಈ ವಿಡಿಯೋ ನಾನೇನು ಕಂಟಿನ್ಯೂ ಮಾಡೋಕ್ಕೋಗಿಲ್ಲ. ಮತ್ತು ನೆಕ್ಸ್ಟ್ ಡೇ ನಾನು ವಿಡಿಯೋನ ಏನು ತಂದೆ ಏನು ಅಂತ ಮುಂದೆ ವಿಡಿಯೋನ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ವಿಡಿಯೋನ ತಪ್ಪದಿರ ಫುಲ್ಲಾಗಿ ನೋಡಿ. ಯಾವ ಸೀರೆ ತಂದೆ, ಯಾವ ಕಲರ್ ತಂದೆ, ಎಷ್ಟು ಸೀರೆ ತಂದಿದ್ದೀನಿ, ಯಾವ ರೀತಿ ತಂದಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಮತ್ತು ಊರಲ್ಲಿ ಏನು ತಂದೆ ಅಂತ ಸಹ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನೆಲ್ಲ ಶಾಪಿಂಗ್ ವಿಡಿಯೋ ಅಂತ ಮಾಡ್ಕೊಂಡಿದ್ದೀನಿ. ಶಾಪಿಂಗ್ ವಿಡಿಯೋ ಆದಮೇಲೆ ಏನೇನು ತಂದೆ ಅನ್ನೋದನ್ನ ಶೇರ್ ಮಾಡಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಬಂದುಬಿಟ್ಟು ಸಿಲ್ಕ್ ಸ್ಯಾರಿ ತೊಗೊಂಡೆ, ಅಂದರೆ ಅಮ್ಮನವ್ರಿಗೆ ಉಡ್ಸೋದಕ್ಕೆ ಅಂತ ಸಿಲ್ಕ್ ಸ್ಯಾರಿ ತೊಗೊಂಡು ಬಂದಿದ್ದೀನಿ. 2 ಸೀರೆನ ತೊಗೋತೀನಿ ನಾನು ಯಾವಾಗಲೂ. ಒಂದು ದೇವ್ರಿಗೆ ಅಂದರೆ ಉಡ್ಸೋದಕ್ಕೆ ಅಂತ ಒಂದು ತೊಗೊಂಡ್ರೆ, ಇನ್ನೊಂದನ್ನು ನಾನು ದೇವ್ರ ಮುಂದೆ ಮಡ್ಲಕ್ಕೆ ತುಂಬಿಸ್ತೀವಲ್ವ ಅದಕ್ಕೆ ಅಂತ ತೊಗೊತೀನಿ. ಇದು ಬಂದುಬಿಟ್ಟು ಅಮ್ಮನವ್ರಿಗೆ ಉಡ್ಸೋದಕ್ಕೆ ತೊಗೊಂಡ್ರುವಂಥ ಸೀರೆ. ಇನ್ನು ಇವಾಗೆ ಓಪನ್ ಮಾಡ್ತಾ ಇರೋಂಥದ್ದು. ಅಲ್ಲಿ ನೋಡಿ ಪ್ಯಾಕ್ ಮಾಡ್ಕೊಂಡು ನನ್ನ ಮನೇಲಿ ಓಪನೇ ಮಾಡಿಲ್ಲ, ಇನ್ನು ನೋಡ್ತಾ ಇದ್ದೀರಲ್ವ. ಇದು ಬಂದುಬಿಟ್ಟು ಒಂಥರ ಲ್ಯಾವೆಂಡರ್ ಕಲರ್ ಇದೆ. ಇದು ಬಂದುಬಿಟ್ಟು ಚಾಕ್ಲೇಟ್ ಕಲರ್ ಬಾರ್ಡ್ರು. ನನಗೆ ಮ್ಯಾಕ್ಸಿಮಮ್ ಸ್ವಲ್ಪ ಲಾಂಗ್ ಬಾರ್ಡ್ರೆ ಇಷ್ಟ ಆಗೋದ್ರೆ ಲಾಂಗ್ ಬಾರ್ಡ್ರ್ ತಂದಿರುವಂಥದ್ದು. ಇನ್ನು ಅಮ್ಮನವ್ರಿಗೂ ಅಷ್ಟೇ ಬಾರ್ಡ್ರ್ ದೊಡ್ಡದು ಓಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಕಾಂಬಿನೇಷನ್ ಇಲ್ಲ ಅಂತ ಕಾಂಬಿನೇಷನ್ ತಂದಿದ್ದೀನಿ. ಇದು ಒಂಥರ ಲ್ಯಾವೆಂಡರ್ ಕಲರು, ಅದಕ್ಕೆ ಬಂದುಬಿಟ್ಟು ಒಂಥರ ಚಾಕ್ಲೇಟ್ ಕಲರ್ ಬಾರ್ಡ್ರು. ಇದು ಮೇಲೆ ಚಿಕ್ಕ ಬಾರ್ಡ್ರ್ ಬರುತ್ತೆ, ಕೆಳಗಡೆ ಸೈಡ್ಗೆ ದೊಡ್ಡ ಬಾರ್ಡ್ರ್ ಬಂದಿರುವಂಥದ್ದು. ಇದನ್ನು ಅಮ್ಮನವ್ರಿಗೆ ಉಡ್ಸೋದಕ್ಕೆ ಅಂತ ತೊಗೊಂಡು ಬಂದೆ. ಅದಾದಮೇಲೆ ಇದು ಬಂದುಬಿಟ್ಟು ಮಡ್ಲಕ್ಕೆ ತುಂಬಿಸೋದಕ್ಕೆ ಅಂತ ಇದು ಒಂದು ಸ್ಯಾರಿ ತೊಗೊಂಡೆ. ಇದು ಬಂದುಬಿಟ್ಟು ಜಾರ್ಜೆಟ್ ಸ್ಯಾರಿ. ಇದು ಮರೂನ್ ಕಲರ್ ಇದೆ, ಪ್ಯೂರ್ ಒಂಥರ
ತುಂಬ ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿದೆ ನೋಡೋದಕ್ಕೂ ಸಹ ಸೀರೆ ಸ್ಮೂತಾಗಿದೆ. ಅದಕ್ಕೆ ಇದು ಮಳ್ಳಕ್ಕೆ ತುಂಬಿಸೋದಕ್ಕೆ ಅಂತ ನಾನು ತೊಗೊಂಡು ಬಂದಿರೋವಂಥದ್ದು. ಇದು ಅಷ್ಟೇ 2 ಸೈಡು ಬಾರ್ಡರ್ ಇದೆ. ಇದು ಸ್ವಲ್ಪ ದೊಡ್ಡದಾಗಿ, ಇದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಮೇಲೆಗಡೆಗೆ, ಕೆಳಗಡೆ ಸ್ವಲ್ಪ ದೊಡ್ಡದಾಗಿರುವಂಥದ್ದು. ಇದು ಸಹ ಒಂದು ತೊಗೊಂಡೆ. 2 ಸೀರೆನ ತೊಗೊಂಡೆ. ಅದೇ ಒಂದು ಮಳ್ಳಕ್ಕೆ ತುಂಬಿಸೋದಕ್ಕೆ, ಮತ್ತು ಇನ್ನೊಂದು ಬಂದ್ಬಿಟ್ಟು ಅಮ್ಮನವ್ರಿಗೆ ಉಡ್ಸೋದಕ್ಕೆ ಅಂದ್ಬಿಟ್ಟು 2 ಸೀರೆನ ತೊಗೊಂಡಿರುವಂಥದ್ದು. ಅದಾದಮೇಲೆ ಅಮ್ಮ ಬೇರೆ ಇದಕ್ಕೆ ಹೋಗಿದ್ದು ಮಾರ್ಕೆಟ್ಗೆ. ನನಗೆ ಈ ಥರ 2 ಕೈ ಬರುತ್ತಲ್ವ, ಈ ಥರದ್ದು ಹಸ್ತ ಬೇಕು ಅಂತ ಕೇಳಿದ್ದೆ. ಅದನ್ನು ಸಹ ತಂದಿದ್ರು ಅಮ್ಮ. ಅದನ್ನು ಸಹ ಹಾಗೆ ಎತ್ಕೊಂಡು ಬಂದೆ. ಈಗ ಊರಿಗೆ ಹೋಗಿದ್ನಲ್ವ, ಅದಕ್ಕೆ ಹಾಗೆ ಇದು ಮುಗಿಸ್ಕೊಳ್ಳೋಣ ಅಂತ ತಂದಿದ್ದೀನಿ. ನೋಡ್ಬೋದು 2 ಕೈ ಇರುವಂಥದ್ದು, 2 ಕೈ, ಒಂದು ಹಸ್ತಪಾದ. ನನಗೆ ಯಾವಾಗಲೂ ಇದು ಇಕ್ಬೇಕು ಅಂತ ಆಸೆ ಇತ್ತು, ಬಟ್ ಸಿಗ್ತಾ ಇರಲಿಲ್ಲ. ಈ ಸಲ ಸಿಕ್ಕಿದೆ. ನೋಡ್ಬೇಕು ಇದನ್ನು ಹೆಂಗೆ ಮಾಡ್ತೀನಿ ಅಂತ. ಮಾಮೂಲಿ ಯಾವಾಗ ಬ್ಲೌಸ್ ಪೀಸಲ್ಲಿ ಇಕ್ತಾ ಇದ್ದೆ ನಾನು. ಇದು ಫಸ್ಟ್ ಟೈಮು ಈ ಥರ ಕೈ ಬ್ಲೌಸ್ ಸಿಕ್ಕಿರುವಂಥದ್ದು. ಇದನ್ನು ಸಹ ತೊಗೊಂಡು ಬಂದೆ. ಹಾಗೆ ಒಂದು ಮೂಗ್ಬಟ್ಟು ತಗೊಂಡು, ನಾನು ದೇವ್ರ ಮೇಲೆ ರೆಗ್ಯುಲರ್ ಮುಖವಾಡ ಇಕ್ತೀನಲ್ವ, ಅದಕ್ಕೆ ಇದು ಮೂಗ್ಬಟ್ಟು ತೊಗೊಂಬಂದಿದ್ದೀನಿ. ಯಾವಾಗ ಇಕ್ಬೇಕು ಅಂತ ಇತ್ತು, ಕುಂಕುಮ ಇಕ್ತಾ ಇದ್ದೆ ನಾನು ಆ್ಯಕ್ಚುಲಿ. ಸರಿ ಚೇಂಜ್ ಮಾಡೋಣ, ಹಬ್ಬ ಬಂತಲ್ವ, ಏನಾದರೂ ಸ್ವಲ್ಪ ಗೋಲ್ಡ್ ತೊಗೋಣ ಅಂದ್ಬಿಟ್ಟು ಸರಿ ದೇವಿಗೆ ತೊಗೋಣ ಅಂತ ಈ ಮುಖವಾಡ ಈ ಮೂಗ್ಬಟ್ಟನ್ನ ತೊಗೊಂಡು ಬಂದಿದ್ದೀನಿ. ನಾನು ಯಾವಾಗಲೂ ದೇವ್ರಿಗೆ ಅಂತಲೇ ಒಂದು ಉಂಡೆ ಇಕ್ಕೊಂಡು ಅದರಲ್ಲಿ ಎತ್ತಿಕ್ತಾ ಇರ್ತೀನಿ ಅಮೌಂಟ್ನ. ವರ್ಷ ಏನಾದರೂ ಒಂದು ಹೊಸ ತೊಗೊಂಡು ದೇವ್ರಿಗೆ ಉಪಯೋಗಿಸುವಂಥದ್ದು, ಬೆಳ್ಳಿದಾಗಲಿ ಈ ಥರ ಗೋಲ್ಡ್ ಏನಾದರೂ ಪರವಾಗಿಲ್ಲ. ಈ ವರ್ಷ ನಾನು ಈ ಮೂಗ್ಬಟ್ಟು ತೊಗೊಂಡು ಬಂದೆ. ಕೆಂಪು ಸ್ಟೋನ್ಸ್ದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ಮೂಗ್ಬಟ್ಟನ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ನಾನು ಬ್ಲೌಸ್ ಎಲ್ಲ ಸ್ಟಿಚ್ಚಿಗೆ ಹಾಕಿದ್ದೆ. ಇದು ಆ್ಯಕ್ಚುಲಿ ಅಂದ್ಬಿಟ್ಟು ನಾವು ಗೃಹಪ್ರವೇಶ ಟೈಮಲ್ಲಿ ದೇವರಿಗೆ ಓಡಿಸಿದ್ದೆ ಲಕ್ಷ್ಮೀದು ಸ್ಯಾರಿ. ಇದನ್ನು ಸಹ ನಾನು ಹೊಲಿಯೋಕ್ಕೆ ಹಾಕಿದ್ದೆ. ಊರಲ್ಲೇ ಕೊಡುವಂಥದ್ದು ಸೀರೆ ಎಲ್ಲ ಅಲ್ಲೇ ತಂದಿದ್ದೆ. ಅದಕ್ಕೂ ಸಹ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ. ಇಷ್ಟು ದಿನ ಏನು ಹಬ್ಬ ಇರಲಿಲ್ಲ, ಅದಕ್ಕೋಸ್ಕರ ಏನೂ ತರಕ್ಕೆ ಹೋಗಿಲ್ಲ. ಇನ್ನು ಹಬ್ಬ ಯಾವಾಗೆಲ್ಲ ಶ್ರಾವಣ ಮಾಸ ಬರ್ತಾ ಎಲ್ಲ ಹಬ್ಬ ಶುರುವಾಗುತ್ತಲ್ಲ, ಒಂದೊಂದೇ ಹಬ್ಬ ಶುರುವಾಗುತ್ತೆ, ಇನ್ನು ಸೀರೆಗಳೆಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಸ್ಟಿಚ್ಚಿಗೆ ಹಾಕಿದ್ದೆ. ನೋಡ್ತಾ ಇದ್ರೆ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ ಅಷ್ಟೇ. ಬರೀ ನೆಕ್ ಮಾತ್ರ ವರ್ಕ್ ಮಾಡಿಸಿರುವಂಥದ್ದು ಸಿಂಪಲ್ಲಾಗಿ. ಅಷ್ಟೊಂದು ಹೆವಿ ವರ್ಕೇನು ಯಾವಾಗಲೂ ಮಾಡಿಸೋದಿಲ್ಲ. ಫಂಕ್ಷನ್ಸ್ ಇದ್ದಾಗ ಮಾತ್ರ ಹೆವಿಯಾಗಿ ವರ್ಕ್ ಮಾಡಿಸ್ತೀನಿ. ನಾರ್ಮಲ್ ಆಗಾದರೆ ಸಿಂಪಲ್ಲಾಗಿ ಈ ರೀತಿ ಥ್ರೆಡ್ ವರ್ಕ್ ಮಾಡಿಸ್ಕೊಳ್ಳುವಂಥದ್ದು. ಇದು ಒಂದು ಗ್ರೀನ್ ಸ್ಯಾರಿಗೆ ಪರ್ಪಲ್ ಬ್ಲೌಸು. ಇದು ಸಹ ಸ್ಟಿಚ್ ಕೊಟ್ಟಿದ್ದೆ ಊರಲ್ಲೇ. ಇದು ಹಾಗೆ ಎತ್ಕೊಂಡು ಬಂದೆ. ಅದಾದಮೇಲೆ ನೆಕ್ಸ್ಟು ಇದು ಒಂದು ಗೃಹಪ್ರವೇಶ ಟೈಮಲ್ಲಿ ಭವ್ಯ ಅವ್ರು ಕೊಟ್ಟಿರೋಂಥ ಸ್ಯಾರಿ. ಇದು ಸಹ ಸ್ಟಿಚ್ಚಿಗೆ ಹಾಕಿದ್ದೆ ಬ್ಲೌಸು. ಅದಕ್ಕೂ ಸಹ ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಬೀಡ್ಸ್ ಹಾಕಿ ಸ್ವಲ್ಪ ಸಿಂಪಲ್ಲಾಗಿ ವರ್ಕ್ ಮಾಡಿಸಿ, ಅದನ್ನು ಅಷ್ಟೇ ನೆಕ್ಕಿಗೆ ಮಾತ್ರನೇ ಮಾಡಿಸಿದ್ದೀನಿ. ತುಂಬ ಬ್ಲೌಸ್ಗೆ, ಸ್ಲೀವ್ಸ್ಗೆ, ಯಾಕಂದರೆ ಸ್ಲೀವ್ಸೇ ದೊಡ್ಡದಾಗಿದೆ, ಬಾರ್ಡ್ರ್ ಎಲ್ಲನೂ ಇದ್ರ ಮೇಲೆ ವರ್ಕ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಇದು ಬಾರ್ಡ್ರ್ ಆಗಿ ಬಿಟ್ಬಿಟ್ಟು ನಾನಿಲ್ಲಿ ನೆಕ್ಕಿಗೆ ಮಾತ್ರ ಇಲ್ಲಿ ವರ್ಕ್ ಮಾಡಿಸ್ಕೊಳ್ಳೋವಂಥದ್ದು. ಹಾಗೆ ಬಂಚಸ್ ಹಾಕ್ಕೊಟ್ಟಿದ್ದಾರೆ. ಇವೆರಡು ಸ್ಯಾರೀಸು ನಾನೆಲ್ಲ ಸ್ಟಿಚ್ಚಿಗೆ ಕೊಟ್ಟಿದ್ದೆ, ಹಾಗೆ ತೊಗೊಂಡು ಬಂದೆ. ಇನ್ನು ಹಬ್ಬ ಬರ್ತಾ ಇದೆ. ಇನ್ನು ಲಕ್ಷ್ಮೀ ಹಬ್ಬ ಇರ್ಬೋದು, ಗಣೇಶನ ಹಬ್ಬ ಇರ್ಬೋದು, ಪ್ರತಿಯೊಂದು ಹಬ್ಬ ಹಿಂದಿನ ಬರ್ತಾ ಇರುತ್ತಲ್ಲ, ಎಲ್ಲದಕ್ಕೂ ಬೇಕಾಗುತ್ತೆ. ಪದೇ ಊರಿಗೆ ಹೋಗಿ ನಾನು ಸ್ಟಿಚ್ ಮಾಡಿಸ್ಕೊಂಬರೋಕೆ ಆಗೋದಿಲ್ಲ. ಒಂದ್ಸರಿ ಸ್ಟಿಚ್ ಮಾಡಿಸ್ಕೊಂಡ್ಬಿಟ್ರೆ ಮತ್ತೆ ಅದನ್ನ ಯೂಸ್ ಮಾಡ್ಕೊತಾ ಇರ್ತೀನಿ ಯಾವಾಗಲೂ. ತುಂಬ ನಾನು ಬ್ಲೌಸಸ್ ಎಲ್ಲ ಊರಲ್ಲೇ ಸ್ಟಿಚ್ ಮಾಡಿಸುವಂಥದ್ದು. ಇಲ್ಲೇ ಅಷ್ಟೊಂದು ಸ್ಟಿಚಿಂಗ್ ಕೊಡೋದಿಲ್ಲ ನಾನು. ಯಾರು ಸೆಟ್ ಆಗಿಲ್ಲ, ಒಂದು 2-3 ಕೊಟ್ಟು ನೋಡಿದೆ, ಬಟ್ ಸೆಟ್ ಆಗಿಲ್ಲ. ಅದಕ್ಕೆ ನಿಲ್ಲಿಸ್ಬಿಟ್ಟೆ, ಊರಲ್ಲೇ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಹೋದಾಗ ಬಂದಾಗ ಹಾಗೆ ಅದನ್ನು ಕೊಡೋದು ತೊಗೊಂಬರೋದನ್ನ ಮಾಡ್ತೀನಿ ಫ್ರೆಂಡ್ಸ್. ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಆಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೀರೆ ಹೆಂಗಿದೆ ಅನ್ನೋದನ್ನ ಸಹ ನನಗೆ ತಿಳಿಸಿ ಕಮೆಂಟ್ ಮಾಡಿ. ಸೀರೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ಪಕ್ಕದ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.